ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅದರಲ್ಲಿ ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು. ಈಗಾಗಲೇ ನಾವು ಏನು ಮಾಡಿದಪ್ಪ ಅಂತಂದರೆ ಅಭ್ಯಾಸ 11.1ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೆಕ್ಕಗಳನ್ನು ನೋಡಿದೆವು. ಇನ್ನು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅಭ್ಯಾಸ 11.2ಕ್ಕೆ ಸಂಬಂಧಪಟ್ಟಂಥ 1 ಮತ್ತು 2 ಪ್ರಶ್ನೆಗಳನ್ನು ನೋಡಿದೆವು. ಅಂದರೆ ಹಿಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ 3, 4, 5 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ಹಾಗಾದರೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂತಂದರೆ 3ನೇ ಪ್ರಶ್ನೆಗೆ ನೋಡೋಣ. ಹಾಗಾದರೆ ಇಲ್ಲಿ 3ನೇ ಪ್ರಶ್ನೆಯನ್ನು ನೋಡಬಹುದು ಏನಿದೆ ಅಂತೇಳಿ. ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಹೌದಾ, ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಬರೆಯಿರಿ ಅಂತಂದ್ರೆ ಅಂದರೆ ಇಲ್ಲಿ 1ರಿಂದ ಏನಪ್ಪ ಅಂದರೆ 4 ಪ್ರಶ್ನೆ ಅದಾವು. ಈ 4 ಪ್ರಶ್ನೆ ಏನಪ್ಪ ಅಂತಂದರೆ ಇದರಲ್ಲಿ ನೀವು ಲೆಕ್ಕ ಮಾಡಬೇಕಾಗತ್ತೆ. ಹೌದಾ, ಇಲ್ಲಿ ಉದಾಹರಣೆ ತೋರಿಸ್ತಾನೆ. ಒಂದನೇ ಲೆಕ್ಕ 10 × 10⁻11 = 100 ಏನಪ್ಪ ಅಂದರೆ 11. ಅಂದರೆ 10 × 10⁻11 ಇಲ್ಲಿ ಮಾಡಿದಂಥ ಲೆಕ್ಕ ಅಥವಾ ಘಾತಾಂಕ ಏನಿದೆಯಲ್ಲ ಇದು 100⁻11ಕ್ಕೆ ಸಮಾನ ಅಂತ ಕೇಳತ್ತಾರೆ. ಓಕೆ, ಅಥವಾ ಸೆಕೆಂಡ್ ಒನ್ ತಗೋರಿ. ಅಲ್ಲಿ ಸಮ ಇದ್ದರೆ ಸಮ ಅಂತ ಇರಬೇಕು, ಇಲ್ಲ ಅಂದರೆ ನಾಟ್ ಈಕ್ವಲ್ ಟು ಅಂತ ಹೇಳಬೇಕು. ಅಂದರೆ ಸರಿ ಇದ್ದರೆ ಸರಿ ಅಂತ ಹೇಳಬೇಕು, ತಪ್ಪು ಅಂದರೆ ತಪ್ಪು ಅಂತ ಹೇಳಬೇಕು. ಬಂದರೆ ಸರಿ, ಬಂದರೆ ಸರಿ, ಇಲ್ಲಾಂದರೆ ತಪ್ಪು ಅಂತ ಹೇಳಬೇಕು. ಇನ್ನು 2ನೇ ಪ್ರಶ್ನೆ 2⁻3. ಆಮೇಲೆ ಇಲ್ಲಿ 5⁻2ಕ್ಕಿಂತ 2⁻3 ದೊಡ್ಡದಂತ ಇಲ್ಲಿ ಸಂಕೇತ ಮುಖಾಂತರ ತೋರಿಸಿದ್ದಾರೆ. ಓಕೆ, ಹಾಗಾದರೆ ಇದು ಸರಿ ಐತಿಲ್ಲ ಅಂತ ನೋಡ್ಕೋರಂತ. ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಯೂ 1ರಿಂದ 4 ಪ್ರಶ್ನೆ ಏನಿದಾವಲ್ಲ ಇಲ್ಲಿ ಸರಿ ತಪ್ಪುವನ್ನು ತಿಳಿಸಿ. ಅಂದರೆ ಲೆಕ್ಕ ಮಾಡುವುದರ ಮುಖಾಂತರ ಇವನ್ನೇನಪ್ಪ ಅಂದರೆ ಸರಿ ತಪ್ಪುವನ್ನು ತಿಳಿಸಿ ಅಂತ ಹೇಳಿದಾರೋ. ಹಾಗಾದರೆ ಇವನ್ನ ಲೆಕ್ಕವನ್ನು ಮಾಡೋಣ. ಈಗ ಇಲ್ಲಿ ಗಮನಿಸಬಹುದು ಮಕ್ಕಳೇ. ಮೊದಲನೇ ಪ್ರಶ್ನೆ 10 × 10⁻11 = 100⁻11 ಅಂತಿದೆ. ಓಕೆ, ಹಾಗಾದರೆ ಇಲ್ಲಿ ನಿಮಗೆ ಹೇಳಿದ್ದೇನೆ ಘಾತಾಂಕ ನಿಯಮಗಳು ಹೇಳುವಾಗ. ಹೌದಾ, ಅಂದರೆ ಅಭ್ಯಾಸ 11.2 ಇದೇ ಅಭ್ಯಾಸದ ಹಿಂದಿನ ಲೆಕ್ಕಗಳು 1, 2 ಅದಕ್ಕೆ ಸಂಬಂಧಪಟ್ಟಂಥ ಘಾತಾಂಕ ನಿಯಮಗಳು ನಿಮಗೆ 6 ಬರೆಸಿದ್ದೆ ಅಥವಾ 6 ಹೇಳಿದ್ದೆ. ಅದೇ ರೀತಿ ನೋಡ್ಕೊಳ್ಳಿ. ಇಲ್ಲಿ ಏನಪ್ಪ ಅಂದರೆ 10, 10 ಏನಪ್ಪ ಅಂದರೆ ಆಧಾರ ಸಂಖ್ಯೆಗಳು. ಓಕೆ, ಹಾಗಾದರೆ ಇಲ್ಲಿ ಏನಿದೆ ಅಂದರೆ ಆಧಾರ ಸಂಖ್ಯೆಗಳು ಸೇಮ್ ಟು ಸೇಮ್ ಇದ್ದಾಗ ಎ ಅಂತ ಬರಬೇಕು, ಇಂಟು ಅಂತ ಬರಬೇಕು. ಹಾಗಾದರೆ ಇಲ್ಲಿ 10ರ ಏನಿಲ್ಲ ಅಂತಂದರೆ 1 ಇರುತ್ತೆ. ಓಕೆ, ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಘಾತ ಸಂಖ್ಯೆಗಳು ಚೇಂಜ್ ಇದಾವೆ. 1 ಮತ್ತು 11 ಐತಿ. ಅದಕ್ಕೆ ಎ ಮೇಲೆ ಎ⁻m × ಎ⁻n ಅಂತ ಬರ್ಕೋಬೇಕು. ಹಾಗಾದರೆ ಎ⁻m × ಎ⁻n ಅಂತ ಬರೆದಾಗ = ಏನು ಬರುತ್ತೆ ಅಂತಂದರೆ ಎ⁻m+n ಅಂತ ಬರುತ್ತೆ. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿದವು ಅಂತಂದರೆ 10ರ ಅಂದರೆ ಈ ಥರ ಲೆಕ್ಕ ಮಾಡ್ಕೋಬೇಕು ಇಲ್ಲಿ. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿದಾನೆ ಅಂದರೆ 10ಗಳು 2 ಅದಾವು, ಅದರ 1 10 ಅಂತ ತೆಗೆದುಕೊಳ್ಬೇಕು. ಹಾಗಾದರೆ ಇಲ್ಲಿ 1, 11 ಇದೆ ಅಂದರೆ m(n). ಇಲ್ಲಿ ಏನಿದೆ m+n ಇದೆ ಅಂದರೆ 1 + 11 ಏನಂದರೆ ಕೂಡಿಸ್ಕೋಬೇಕು. ಅದರ ಮೇಲೆ ಎ⁻ ಮೇಲೆ m+n ಹೆಂಗೆ ಬರ್ಕೊಂಡವಲ್ಲ ಹಾಗೆ ಇಲ್ಲಿ ಎ ಅಂದರೆ 10 ಇದೆಯಲ್ಲ, 2 10 ಇದೆಯಲ್ಲ, 1 10 ಕಾಮನ್ ಆಗಿ ತೊಗೋಬೇಕು. ಅದರ ಮೇಲೆ 1, 11 ಏನಿದೆ ಘಾತ ಸಂಖ್ಯೆಗಳಿದಾವಲ್ಲ ಅವನ್ನ ಏನು ಮಾಡ್ಕೋಬೇಕು ಅಂದರೆ 1 + 11 ಅಂತ ಬರ್ಕೋಬೇಕು. ಅವಾಗ ಏನಪ್ಪ ಅಂದರೆ 10⁻12 ಆಗುತ್ತೆ. = 100⁻11 ಹೇಗೈತಲ್ಲ ಹಾಗೆ ಬರ್ಕೋಬೇಕು. ಹಾಗಾದರೆ 10⁻12ಕ್ಕಿಂತ ಏನಪ್ಪ ಅಂದರೆ ಇಲ್ಲಿ 100⁻11 ದೊಡ್ಡದು. ಅಂದರೆ ಈ ರೀತಿ ಚಿಹ್ನೆ ದೊಡ್ಡದಂತ ತೋರಿಸಿದರೆ ಅದು ಸರಿ ಇತ್ತು. ಆದರೆ ಇಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಸಮ ಚಿಹ್ನೆ ತೋರಿಸಿದ್ದಾರೆ. 10⁻12 = ನಾಟ್ ಈಕ್ವಲ್ ಟು 100⁻11. ಅಂದರೆ ಇವೆರಡೂ ಏನಪ್ಪ ಅಂದರೆ ಈಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಅದರ ಸಲುವಾಗಿ ಇದನ್ನು ಏನು ಹೇಳ್ಬೋದು, ಆದ್ದರಿಂದ ತಪ್ಪು ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಇಲ್ಲಿ 5⁻2ಕ್ಕಿಂತ 2⁻3 ಏನಪ್ಪ ಅಂದರೆ ದೊಡ್ಡದು ಅಂತ ಚಿಹ್ನೆ ಮುಖಾಂತರ ತೋರಿಸಿದರು. ಇಲ್ಲಿ ನಾವು ಏನು ಮಾಡ್ಕೊಂಡ್ರೆ 2⁻3 ಅಂದಾಗ ಆ 2ನೇ ಏನಪ್ಪ ಅಂದರೆ ಗುಣಾಕಾರ ಚಿಹ್ನೆಗೆ 3 ಸಲ ಬರ್ಕೋಬೇಕು. 2 × 2 × 2 ಅಂತೇಳಿ. 5⁻2 ಅಂದರೆ 5ರ 2 ಸಲ ನಾವು ಬರ್ಕೋಬೇಕು, 5 × 5 ಅಂತೇಳಿ. ಹಾಗಾದರೆ ಇಲ್ಲಿ ಗುಣಾಕಾರ ಮಾಡೋಣ. ಯಾವ ರೀತಿ 2 × 2 = 4, 4 × 2 = 8 ಬಂತು. ಹಾಗಾದರೆ 5 × 5 = 25 ಅಂದರೆ 8ಕ್ಕಿಂತ ಏನಪ್ಪ ಅಂದರೆ 25 ಏನಪ್ಪ ಅಂದರೆ ದೊಡ್ಡದು. ಹಾಗಾದರೆ ಇಲ್ಲಿ ಏನು ತೋರಿಸಿದರು ಅಂದರೆ 2⁻3ಕ್ಕಿಂತ 5⁻2 ದೊಡ್ಡದು. ಆದರೆ ಇಲ್ಲಿ 5⁻2 ಅನ್ನೋದು ಏನಪ್ಪ ಅಂದರೆ ಚಿಕ್ಕದಂತ ತೋರಿಸಿದರು. ಹಾಗಾದರೆ ಇವರು ಕೊಟ್ಟಂಥ ಪ್ರಶ್ನೆ ಅಥವಾ ಕೊಟ್ಟಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ತಪ್ಪಂತ ಹೇಳ್ಬೋದು. ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಏನಿದೆ ಅಂತ ನೋಡ್ಕೋಬೋದು. 2⁻3 × 3⁻2 = 6⁻5.
ಹೌದಾ? ಹಾಗಾದರೆ ಈ 2 × 3 × 3 ಗುಣಿಸಿಟ್ಟಾಗ ಬಂದ ಆನ್ಸರ 72 ಅಂತಿದೆ. ಆಮೇಲೆ 6 × 5 ಅಂತಂದಾಗ ಅದನ್ನು ಗುಣಿಸಿಟ್ಟಾಗ ಬಂದ ಆನ್ಸರ್ ಏನಿದೆ ಅಂದರೆ 7776 ಇದೆ. ಅದು ಯಾವ ರೀತಿ ಅಂತ ನೋಡ್ಕೋಣ. ಓಕೆ, ಇಲ್ಲಿ ನೋಡ್ಬೋದು ಮಕ್ಕಳೇ, 2 2 4, 4 2 8, 8 ಬರ್ದಾನೆ, 8 ಬರ್ಕೊಂಡೆ, 3 3 9. ಓಕೆ 8 9 72 ಅಂತ ಬಂತು. ಹಾಗಾದರೆ ನೆಕ್ಸ್ಟು 6 6 36, 36 6 ಎಷ್ಟು ನೋಡ್ಕೋಬೇಕು ನೋಡಿ. 36 6 6 ಏನಪ್ಪ ಅಂತಂದರೆ 36, 6 3 18, 18 21. ಹಾಗಾದರೆ ನೆಕ್ಸ್ಟ್ ಮತ್ತೆ ಏನಪ್ಪ ಅಂದರೆ 6 ಗುಣಾಕಾರ ಮಾಡಬೇಕು. 6 6 36, 6 1 6, 5 6 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 9 ಬಂತು. ನೆಕ್ಸ್ಟ್ ಏನಪ್ಪ ಅಂದರೆ 6 2 12. ಓಕೆ, ಮತ್ತು ನೆಕ್ಸ್ಟ್ 6 ಗುಣಾಕಾರ ಮಾಡ್ಕೋಬೇಕು. 6 6 36, 6 9 54, 54 3 57, 6 2 6 2 12, 12 ಏನಪ್ಪ ಅಂದರೆ 5 ಕೂಡಿಸಿದ್ರೆ 17, 6 1 6, ಇದರ 1 ಕೂಡಿಸಿದ್ರೆ ಏನಪ್ಪ ಅಂದರೆ 7, 7776 ಅಂತ ಬಂತು. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬಂದ ಆನ್ಸರ್ ಏನಂತಂದರೆ 7776. ಹಾಗಾದರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 2 × 3 × 3 × 2 ಇವನು ಎರಡೂ ಗುಣಿಸಿ, ಅಂದರೆ ಇವು ಏನು ಆಧಾರ ಘಾತ ಸಂಖ್ಯೆಗಳಿದಾವಲ್ಲ ಇವನು ಗುಣಿಸಿ ಇಟ್ಟು ಬಂದ ಆನ್ಸರು. ಆಮೇಲೆ 6 × 5 ಇವನ್ನ 6ನ 5 ಸಲ ಗುಣಿಸಿ ಇಟ್ಟಾಗ ಬಂದ ಆನ್ಸರು 2 ಸಮಾಧಾನ ಅಂತ ಹೇಳ್ತಾರೆ ಅವರು. ಇಲ್ಲ, ಸಮ ಇಲ್ಲ. ಅದಕ್ಕೆ 72 ನಾಟ್ ಈಕ್ವಲ್ ಟು 7776 ಅಂತ ಹೇಳ್ಬೋದು. ಅದಕ್ಕೆ ತಪ್ಪಾಗಿದೆ ಅಂತ ಇದನ್ನು ಹೇಳ್ಬೋದು. ನೆಕ್ಸ್ಟ್ ಮಕ್ಕಳೇ, ಇಲ್ಲಿ 4ನೇ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅಂಥೇಳಿ. 3 × 0 = 1000 × 0, 1000 × 0 ಅಂತ ಹೇಳ್ಬೋದು. ಓಕೆ, a × 0 ಅಂದರೆ a × 0 = ಏನಪ್ಪ ಅಂದರೆ 1. ಹಾಗಾದರೆ 3 × 0 ಅಂದರೂ ಒಂದೇ, 1000 × 0 ಅಂದರೂ ಒಂದೇ, ಅಂದರೆ ಸರಿ ಇದೆ ಅಂತಿರ್ತಾರೆ. 1 = 1 ಅಂದರೆ 3 × 0 = 1000 × 0 ಎರಡು ಸಮ ಇದಾವೆ ಅಂತ ಹೇಳ್ಬೋದು. ಆದ್ದರಿಂದ ಕೊಟ್ಟಿದ್ದು ಸರಿಯಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇನ್ನು 4ನೇ ಪ್ರಶ್ನೆಯನ್ನು ನೀವು ಮಕ್ಕಳೇ ಗಮನಿಸ್ಬೋದು. ಏನಿದೆ ಅಂಥೇಳಿ ನೋಡ್ಕೋಣ. 4ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು. ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅಂದರೆ ಈ ಕೊಟ್ಟಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ಲಸ ತೆಗೆದುಕೊಂಡು ಅವನ್ನ ಘಾತಾಂಕಗಳಾಗಿ ವ್ಯಕ್ತಪಡಿಸೋಣ. ಯಾವ ರೀತಿ ಅಂತ ಇಲ್ಲಿ ತೋರಿಸ್ತೇನೆ, ನೋಡ್ಕೋಬೋದು ಮಕ್ಕಳೇ ನೀವು. ಇಲ್ಲಿ ಫಸ್ಟು ನಾವು 1ನೇ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ 108 × 192 ಇವ್ಕರ್ದ ಏನು ಮಾಡ್ಕೋಣ ಅಂದರೆ ಲಸ ತಗೋಣ. ಇಲ್ಲಿ 108 ತಗೊಂಡ್ರೆ ಮೊದಲ. ಹಾಗಾದರೆ 2ರಲ್ಲಿ 2 5 10, ಇನ್ನು 8 ಇದೆ, 2 4 8. ಓಕೆ, ಇನ್ನು 54 ಬಂತು, 2ರಲ್ಲಿನ ಹೋಗುತ್ತೆ. 2 2 4 ಅಂದರೆ 5 4 1 ಉಳಿತಿ 14 ಆತಿ, 2 7 14. ಓಕೆ, ಇನ್ನು 27 ಬಂತು. ಹಾಗಾದರೆ 3ಲೆ ಭಾಗ ಹೋಗುತ್ತೆ, 3 9 27, ಇನ್ನು 9 ಉಳಿತಿ, ಇದು 3ಲೆ ಹೋಗುತ್ತೆ, 3 3 9, ಈ 3 ಉಳಿತಿ, ಈ 3ನ ಇಲ್ಲಿ ಇದು 3ಲೆ ಹೋಗುತ್ತೆ, 3 1 3. ಓಕೆ, ಹಾಗಾದರೆ ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿದವು? 2ಗಳು 2 ಅದಾವು, 3ಗಳು 3 ಅದಾವು, ಇಂಟು ಚಿಹ್ನೆಗೆ ಬರ್ಕೊಂಡು 2 × 2 × 3 × 3 × 3. ಓಕೆ, ಹಾಗಾದರೆ 2 ರ ಘಾತ 2 ಇಂಟು 3 ರ ಘಾತ 3. ಓಕೆ, ಇಷ್ಟ ಇದು 108ರದ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಈ ರೀತಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಈ ರೀತಿ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 192. ಅಂದರೆ ಇದನ್ನು ನೋಡ್ಕೋಣ ಯಾವ ರೀತಿ ಲಸ ತೆಗೆದ ಯಾವ ರೀತಿ ಮಾಡ್ಕೋಬೇಕಂದ್ರೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಅನ್ನೋದು ನೋಡೋಣ ಮಕ್ಕಳೇ. ಇಲ್ಲಿ ಗಮನಿಸಬಹುದು 192 2ರಲ್ಲಿ ಭಾಗಾಕಾರ ಮಾಡ್ಕೋಣ. ಓಕೆ, ಅವಿಭಾಜ್ಯ ಅಪವರ್ತನ ಅಂದರೆ 2 3 5 7 11 13 17 ಈ ರೀತಿ ಸಂಖ್ಯೆಗಳು ಅವಿಭಾಜ್ಯ ಏನಪ್ಪ ಸಂಖ್ಯೆಗಳು. ಇವುಕ್ರ ಮುಖಾಂತರ ಏನಪ್ಪ ಅಂದರೆ ಅಪವರ್ತಿಸುವಿಕೆ ಮಾಡ್ಕೋಬೇಕು ನಾವು. ಹಾಗಾದರೆ ಲಸ ತಗೋಬೇಕು. ಹಾಗಾದರೆ ಈ 192 2ರಲ್ಲಿ ಹೋಗುತ್ತೆ, 2 9 18, 19 18 ಕಳೆದ್ರೆ 1 ಉಳಿತಿ 12 ಆತಿ, 2 6 12. ಓಕೆ, ಇನ್ನು 96, 2 4 8 ಅಂದರೆ 1 ಉಳಿತಿ 9ರಾಗ 8, 9ರಾಗ 8 ಕಳೆದ್ರೆ 1 ಉಳಿತಿ 16 ಆಯಿತು. ಹಾಗಾದರೆ 2 8 16. ಓಕೆ, ಇನ್ನು 48 ಬಂತು, 2 24 48. ಓಕೆ, ಇನ್ನು 24 ಉಳಿತಿ, 2 1 2, 2 2 4. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನು 12 ಉಳಿತಿ, 2 6 12, ಇನ್ನು 6 ಉಳಿತಿ, 2 3 6, ಇನ್ನು 3 ಉಳಿತಿ, 3 1 3. ಓಕೆ, ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ 2ಗಳು ಎಷ್ಟು ಬಂದವು? 1 2 3 4 5 6. ಓಕೆ, ಹಾಗಾದರೆ ಇದನ್ನು ಬರ್ಕೋಬೇಕು. 6 ಸಲ ಬರ್ಕೋಬೇಕು, ಇಂಟು ಚಿಹ್ನೆ ಹಾಕಿ 2 × 2 × 2 × 2 ಇಂಟು 2 ಇಂಟು 2 ಇಂಟು ಏನಪ್ಪ ಅಂದರೆ 1 3 1 ಇದೆ 3 ಅಂತ ಬರ್ಕೋಬೇಕು. ಹಾಗಾದರೆ ಇಲ್ಲಿ ಆಧಾರ ಸಂಖ್ಯೆ ಏನಪ್ಪ ಅಂದರೆ 2 ಬರ್ಕೊಂಡು ಘಾತ ಸಂಖ್ಯೆಗಳು ಎಷ್ಟು ಅದಾವೆ ಅಂತಂದರೆ 6 ಅದಾವು, 2 ರ ಘಾತ 6 ಅಥವಾ ಘಾತ ಸೂಚಿ ಇಂಟು ಏನಪ್ಪ ಅಂತಂದರೆ 3 ಉಳಿದಿದೆ 3 ಅಂತ ಬರ್ಕೋಬೇಕು. ಹಾಗಾದರೆ ಇವನ್ನ ಇಲ್ಲಿ ನೋಡ್ಕೋಬೋದು ನೀವು.
ಯಾವ ರೀತಿ ಇದೆ ಅಂತೇಳಿ 2 ರ ಘಾತ 2 ಇಂಟು 3 ರ ಘಾತ 3, 2 ರ ಘಾತ 6 ಇಂಟು ಏನಪ್ಪ ಅಂದರೆ 3 ಇದನ್ನು ಬರ್ಕೋಬೇಕು. ಯಾವ ರೀತಿ? ಈ ರೀತಿ ಬರ್ಕೊಂಡನ್ನ ಇವನ್ನ ಇಲ್ಲಿ ಹಚ್ಕೊಂಡನಿ. ಓಕೆ, ಹಾಗಾದರೆ 2 ರ ಘಾತ 2 ಇಂಟು 3 ರ ಘಾತ 3 ಇಂಟು 2 ರ ಘಾತ 6 ಇಂಟು 3 ರ ಘಾತ 1. ಇಲ್ಲಿ ಏನಿಲ್ಲ ಅಂತಂದರೆ ಘಾತ ಸಂಖ್ಯೆ ಏನಿರುತ್ತೆ ಅಂದರೆ 1 ಇರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತಾನಂತಂದರೆ ಇಲ್ಲಿ 2 ರ ಘಾತ 2 ಇಂಟು 2 ರ ಘಾತ 6 ಬರ್ಕೋತಾನೆ. ಆಮೇಲೆ ಇಂಟು ಹಾಕೊಂಡು ಈ 3 ರ ಘಾತ 3 ಇಂಟು 3 ರ ಘಾತ 1 ಅಂತ ಬರ್ಕೊಂಡೆ. ಹಾಗಾದರೆ ಈ ರೀತಿ ಏನಪ್ಪ ಅಂತಂದರೆ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಎ ಇಂಟು ಎ ಅಂತ ಬರುತ್ತೆ. ಇಲ್ಲಿ ಬರ್ಕೊಂಡು ಎ ಇಂಟು ಎ ಅಂತೆ. ಹಾಗಾದರೆ ಇಲ್ಲಿ ಏನಿತ್ತಂದರೆ ಘಾತ ಸಂಖ್ಯೆಗಳು ಚೇಂಜ್ ಇದಾವೆ. ಹಾಗಾದರೆ ಏನದ ಅಂದರೆ ಎಮ್ ಮತ್ತು ಎನ್ ಆಗಿದೆ. ಹೌದಾ? ಹಾಗಾದರೆ ಎ ಘಾತ ಎಮ್ ಇಂಟು ಎ ಘಾತ ಎನ್ ಇಸ್ಕೊಲ್ಟು ಈ ರೀತಿ ಬಂದಾಗ ಯಾವ ರೀತಿ ಬರ್ಕೋಬೇಕಂದ್ರೆ ಎ ಘಾತ ಎಮ್ ಪ್ಲಸ್ ಎನ್ ಅಂತ ಹಾಕೋಬೇಕು. ಓಕೆ, ಹಾಗಾದರೆ ಇವನ್ನ ಏನು ಮಾಡೋಣ ಅಂದರೆ ಇಲ್ಲಿ ಆಧಾರ ಸಂಖ್ಯೆಗಳು ಎರಡೂ ಒಂದೇ ಇದ್ದಿದ್ದಕ್ಕೆ ಇದರ ಒಂದು ಏನಪ್ಪ ಅಂತಂದರೆ ಆಧಾರ ಸಂಖ್ಯೆಯನ್ನು ಹೊರಗೆ ತೆಗೆದುಕೊಳ್ತಾರೆ ಅಥವಾ ಕಾಮನ್ ಆಗಿ ಒಂದು ಹೊರಗೆ ತೊಗೋತೀನಿ. ತೊಗೊಂಡಾದ್ಮೇಲೆ ಏನಪ್ಪ ಅಂದರೆ ಎಮ್ ಪ್ಲಸ್ ಎನ್ ಅಂದರೆ 2 ಪ್ಲಸ್ 6 ಇವನ್ನ ಕೂಡಿಸ್ಕೋಬೇಕು. ಓಕೆ, ಅವಾಗ ಏನಪ್ಪ ಅಂದರೆ ಘಾತ ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ ಏನಾಗುತ್ತೆ 2 ಘಾತ 8 ಅಂತ ಬಂತು. ಇನ್ನು ಇಂಟು ಇದೆ. ಓಕೆ, ಹಾಗಾದರೆ ಇನ್ನು 3 ರ ಘಾತ 3 ಪ್ಲಸ್ 1 ಅಂದರೆ ಇಲ್ಲಿ ಏನಪ್ಪ ಅಂದರೆ 3ಗಳು 2 ಅದಾವು. ಇದರ 1 ಏನಪ್ಪ ಅಂದರೆ ಆಧಾರ ಸಂಖ್ಯೆಯನ್ನು ತೆಗೆದುಕೊಂಡೇನಿ. ಹಾಗಾದರೆ ಘಾತ ಸಂಖ್ಯೆ ಯಾವುದಾವು? 3 1 ಇದೆ ಅಂದರೆ ಎಮ್ ಎನ್ ಅಂದರೆ ಅವನು ಯಾವ ರೀತಿ ಮಾಡ್ಬೇಕಂತ ಹೇಳ್ತಿ ಎಮ್ ಪ್ಲಸ್ ಎನ್ ಅಂತ ತೊಗೋಬೇಕು. ಹಾಗಾದರೆ ಇಲ್ಲಿ ಎ ಕಾಮನ್ ಆಗಿ ಹೆಂಗೆ ತೊಗೊಂಡಾರಲ್ಲ ಇಲ್ಲಿ 2 3 ಅದಾವಲ್ಲ, 1 ಕಾಮನ್ ಆಗಿ 3 ತೊಗೊಂಡನಿ. 3 ಪ್ಲಸ್ 1 ಅಂತ ಬಂತು. ಹಾಗಾದರೆ ಕೂಡಿಸಿದಾಗ ಏನಾಗುತ್ತೆ ಅಂದರೆ 3 ರ ಘಾತ 4 ಅಂತ ಬಂತು. ಇಲ್ಲಿ ಇಂಟು ಬರ್ತದೆ. ಹಾಗಾದರೆ 2 ರ ಘಾತ 8 ಇಂಟು 3 ರ ಘಾತ 4. ಈ ರೀತಿ ಏನಪ್ಪ ಅಂತಂದರೆ ನಾವು 4ನೇ ಲೆಕ್ಕಕ್ಕೆ ಸಂಬಂಧಪಟ್ಟಂಗೆ ಅವಿಭಾಜ್ಯ ಅಪವರ್ತನಗಳ ಮೂಲಕ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಇದೆ ಅಂತ ಇಲ್ಲಿ ಗಮನಿಸ್ಬೋದು. 270 ಈ 270ನ ಲಸ ತೊಗೊಂಡಾಗ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. 2 1 2 2 3 6 7 ರ 6 ಕಳರ 1 ಉಳಿತಿ 10 ಆತಿ 2 5 10. ಹಾಗಾದರೆ ನೆಕ್ಸ್ಟ್ 3 ಹೋಗುತ್ತೆ. 3 4 12. ಹಾಗಾದರೆ ಇಲ್ಲಿ 13 ರ 12 ಕಳರ 1 ಉಳಿತಿ 15 ಬಂತು. ಹಾಗಾದರೆ 3 5 15 ಇನ್ನು 45 ಬಂತು. 3 1 3 4 ರ 3 ಕಳರ 1 ಉಳಿತಿ ಇಲ್ಲಿ 15 ಆತಿ. ಹಾಗಾದರೆ 3 5 15. ಓಕೆ, ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 15 ಇದೆ. 3 5 15 5 5 ಉಳಿದಿದೆ. 5 1 5. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ಯಾವ್ಯಾವ ರೀತಿ ಬಂದಾವ ಅಂತೇಳಿ. 2ಗಳು ಒಂದು ಸಲ ಬಂದಿದೆ. ಇನ್ನು 3ಗಳು ಎಷ್ಟು ಬಂದಾವ? 3 ಸಲ ಬಂದಿದೆ. ಆಮೇಲೆ 5 1 ಸಲ ಬಂದಿದೆ. ಹಾಗಾದರೆ ಇದನ್ನು ಯಾವ ರೀತಿ ಗುಣಾಕಾರ ಹಚ್ಚಿ ಗುಣಾಕಾರ ಚಿಹ್ನೆ ಹೇಗೆ ಬರ್ಕೋಬೇಕಂದ್ರೆ 2 ಇಂಟು 3 ಇಂಟು 3 ಇಂಟು 3 ಇಂಟು 5 ಅಂತ ಬರ್ಕೋಬೇಕು. 2 ಒಂದೇ ಇದಕ್ಕೆ 2 ಬರ್ಕೊಂಡೆ ಇಂಟು ಬರ್ಕೊಂಡೆ. 3ಗಳು ಎಷ್ಟು ಅದಾವ ಅಂತಂದರೆ 3 ಅದಾವು. ಆಧಾರ ಸಂಖ್ಯೆ ಅದನ್ನು ಒಂದನ್ನು ತೊಗೋಬೇಕು. ಆಮೇಲೆ ಘಾತ ಸಂಖ್ಯೆ ಎಷ್ಟು ಅದಾವಲ್ಲ ಅಷ್ಟ ಮೇಲೆ ಅದನ್ನು ಘಾತಾಂಕವನ್ನು ಬರ್ಕೋಬೇಕು. 3 ರ ಘಾತ 3 ಇಂಟು 5 ಈ ರೀತಿ ಬರೆದ್ರೆ ಏನಪ್ಪ ಅಂತಂದರೆ ಇಲ್ಲಿ 4ರ 2ನೇ ಪ್ರಶ್ನೆಗೆ ಉತ್ತರವನ್ನು ನಾವು ದೊರಕಿತ್ತಂತ ಹೇಳ್ಬೋದು. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡಬಹುದು 3ನೇ ಪ್ರಶ್ನೆ 729 ಇಂಟು 64 ಅಂತಿದೆ. ಇದು ಅದೇ ರೀತಿನ ಮಾಡಬೇಕು ಮಕ್ಕಳೇ. ಇಲ್ಲಿ 729ರ ಲಸ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವು ಏನಪ್ಪ ಅಂದ್ರೆ ಲಸ ತೆಗೆದಾಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಹಾಗಾದರೆ 729 ಇದು ಯಾವ ಮಗ್ಗಿಲಿ ಹೋಗುತ್ತೆ ಅಂದರೆ 2ರಲ್ಲೇ ಹೋಗಂಗಿಲ್ಲ, ಇದು 3ರಲ್ಲೇನ ಹೋಗುತ್ತೆ. ಹಾಗಾದರೆ 3 2 6 1 ಉಳಿತಿ 12 ಆಯಿತು. ಏನಪ್ಪ ಅಂದರೆ 3 4 12. ಹಾಗಾದರೆ 9 ಉಳಿತಿ 3 3 9. ಓಕೆ, ಇನ್ನು 243 ಇದೆ. ಹಾಗಾದರೆ 3 8 24. ಇನ್ನು 3 ಉಳಿತಿ 3 1 3 ಇಲ್ಲಿ 81 ಬಂತು. ಹಾಗಾದರೆ 3 ಮತ್ತೆ ಭಾಗ ಹೋಗುತ್ತೆ 81. 3 2 6. ಹಾಗಾದರೆ 8ರ 6 ಕಳರಿ ಏನಪ್ಪ ಅಂದರೆ 2 ಉಳಿತಿ 21 ಆತಿ. 3 7 21. ಓಕೆ, ಹಾಗಾದರೆ 27 ಬಂತು. 3 9 27. ಹಾಗಾದರೆ 9 ಉಳಿತಿ. ಹಾಗಾದರೆ 3 ಯಾವುದರಲ್ಲೇ 9 ಯಾವುದರಲ್ಲೇ ಹೋಗುತ್ತೆ? 3ರಲ್ಲೇ ಹೋಗುತ್ತೆ. 3 3 9. ಇನ್ನು 3 ಉಳಿತಿ 3 1 3. ಇದು ಏನಪ್ಪ ಅಂದರೆ 729ಕ್ಕೆ ಸಂಬಂಧಪಟ್ಟಂಥ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಏನಪ್ಪ ಅಂದರೆ ಗುಣಲಬ್ಧ ವ್ಯಕ್ತಪಡಿಸಿ ಘಾತಾಂಕ ರೂಪದಲ್ಲಿ ಬರೆದಾಗ ಎಷ್ಟಾಗದೆ ಅಂದರೆ 1 2 3 4 5 6 ಇಲ್ಲಿ 6 3ಗಳದಾವು. ಅವನ್ನ ಗುಣಾಕಾರ ಚಿಹ್ನೆ ಹಾಕಿ ಬರ್ಕೊಂಡನಿ. ಹಾಗಾದರೆ ಇಲ್ಲಿ 3ಗಳು ಏನಪ್ಪ ಅಂದರೆ 1 ಕಾಮನ್ ಆಗಿ ತೊಗೊಂಡನಿ 3 ಅಂತೇಳಿ. ಹಾಗಾದರೆ ಆಧಾರ ಸಂಖ್ಯೆ 6 ಅಂತ ಯಾಕೆ ತೊಗೊಂಡನಂತ ಘಾತ ಸಂಖ್ಯೆ 6 ಅಂತ ಯಾಕೆ ತೊಗೊಂಡನಂತಂದರೆ ಇಲ್ಲಿ 6 ಇರುವುದರಿಂದ 3ರ ಘಾತ 6 ಅಂತ ಬರ್ದನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನು 64ನೇ ಏನಪ್ಪ ಅಂತಂದರೆ ನಾವು ಲಸ ತಗೋಣ ಅವಿಭಾಜ್ಯ ಅಂಕಿಗಳ ಮುಖಾಂತರ. ಇಲ್ಲಿ 2 3 6 2 2 4 ಇನ್ನು 32 ಬಂತು.
2 ಒಂದಲೇ 2, 3 2 ಕಲರ್ ಏನಪ್ಪ ಅಂದ್ರೆ 1 ಉಳಿತಿ 12 ಆಯ್ತು, 2 6 12, ಇನ್ನು 16 ಇದೆ, 2 8 16, ಇನ್ನು 8 ಇದೆ, 2 4 8, ಇನ್ನು 4 ಇದೆ, ಈ 2ರಲ್ಲಿ ಹೋಗುತ್ತೆ, 2 2 4, ಇನ್ನು 2 ಇದೆ, ಇದು ಭಾಗ ಹೋಗುತ್ತೆ, 2 ಒಂದಲೇ 2. ಹಾಗಾದರೆ ಇಲ್ಲಿ ಎರಡುಗಳು ಎಷ್ಟದಾವ ಅಂದರೆ 1 2 3 4 5 6 ಇದೆ. ಅವನೇ ಏನಪ್ಪ ಅಂದರೆ ಗುಣಾಕಾರ ಚಿಹ್ನೆ ಹಾಕಿ ಬರ್ಕೊಂಡಾಗ 2 × 2 × 2 × 2 × 2 × 2 ಅಂತ ಬಂತು. ಹಾಗಾದರೆ ಇಲ್ಲಿ ಏನು ಬಂದಾವಲ್ಲ ಇವನ್ನ ಒಂದು ಕಾಮನ್ ಆಗಿ ತೊಗೊಂಡಾಗ ಆಧಾರ ಸಂಖ್ಯೆಯನ್ನು ಬರ್ಕೋಬೇಕು, ಇದ್ರಾಗ ಒಂದು ತೊಗೊಂಡು ಆಮೇಲೆ ಇವು ಎರಡುಗಳು ಎಷ್ಟದಾವಲ್ಲ ಅವನ ಘಾತ ಸಂಖ್ಯೆಯಾಗಿ ವ್ಯಕ್ತಪಡಿಸಬೇಕು. ಹಾಗಾದರೆ 2ರ ಘಾತ 6 ಬಂತು. ಹಾಗಾದರೆ ಇವನು ಎರಡೂ ಇಲ್ಲಿ ಬರ್ಕೊಂಡಾಗ ಗುಣಾಕಾರ ಚಿಹ್ನೆ ಹಾಕಿ, ಆದ್ದರಿಂದ ಏನು ಬರುತ್ತೆ ಅಂದರೆ 3ರ ಘಾತ 6 × 2ರ ಘಾತ 6 ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ 4ನೇ ಪ್ರಶ್ನೆಯನ್ನು ಗಮನಿಸಿದಾಗ ಅಂದರೆ 4ರೊಳಗೆ 4ನೇ ಪ್ರಶ್ನೆ 768. ಈ 768ನ ಲಸ ತಗೋಣ. ಓಕೆ, ಹಾಗಾದರೆ 2ರ ಮಗ್ಗಿಲಿ ಹೋಗುತ್ತೆ, 2 3 6, 7ರ 6 ಕಲರ್ 1 ಉಳಿತಿ, ಹಾಗಾದರೆ 16 ಆಯಿತು, 2 8 16, ಇನ್ನು 4 8 ಇದೆ, 2 4 8. ಓಕೆ, ಹಾಗಾದರೆ 384 ಬಂತು. ಹಾಗಾದರೆ ಇದು 2ರಲ್ಲಿನ ಭಾಗ ಹೋಗುತ್ತೆ, 2 ಒಂದಲೇ 2. ಹಾಗಾದರೆ ಇಲ್ಲಿ ಏನು ಉಳಿತಿ 1 ಉಳಿತಿ 18 ಆತಿ, 2 9 18, ಇನ್ನು 4 ಉಳಿದಿದೆ, 2 2 4. ಓಕೆ, ಹಾಗಾದರೆ ಇನ್ನು ನೆಕ್ಸ್ಟ್ 192 ಏನಪ್ಪ ಅಂದರೆ 2ರಲ್ಲೇನು ಹೋಗುತ್ತೆ, 2 9 18, 19ರಾಗ 18 ಕಲರ್ 1 ಉಳಿತಿ, ಇಲ್ಲಿ 2 ಇದೆ, ಹಾಗಾದರೆ 12 ಆಯಿತು, 2 6 12. ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 96 ಇದೆ. ಈ 92 2ರಲ್ಲೇನೋ ಹೋಗುತ್ತೆ, ಏನಪ್ಪ ಅಂದರೆ 2 4 8, ಹಾಗಾದರೆ 9ರಾಗ 8 ಕಲರ್ ಏನಪ್ಪ 1 ಉಳಿತಿ, 16 ಆಯಿತು, 2 8 16, ಇನ್ನು 48 ಇದೆ, 2ರಲ್ಲೇನು ಹೋಗುತ್ತೆ, 2 2 4, 2 4 8. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ 24 2ರಲ್ಲೇನು ಹೋಗುತ್ತೆ, 2 ಒಂದಲೇ 2, 2 2 4, ಇನ್ನು 12 ಇದೆ, 2ರಲ್ಲೇನು ಹೋಗುತ್ತೆ, 2 6 12, ಇನ್ನು 6 2ರಲ್ಲೇನು ಹೋಗುತ್ತೆ, 2 3 6, ಇನ್ನು 3 ಉಳಿತಿ, ಇದು ಏನಪ್ಪ ಅಂದರೆ 3ರಲ್ಲೇನು ಹೋಗುತ್ತೆ, 3 ಒಂದಲೇ 3. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ 1 2 3 4 5 6 7 8, ಇಲ್ಲಿ ಒಟ್ಟು 8 ಏನಪ್ಪ ಅಂದರೆ ಎರಡುಗಳು ಬಂದವು. ಅವನು ಗುಣಾಕಾರ ಚಿಹ್ನೆ ಹಾಕಿ ಏನಪ್ಪ ಅಂದರೆ 8 ಎರಡುಗಳನ್ನ 8 ಸಲ ಬರ್ಕೊಂಡಾನೆ. ಇಂಟು ಏನಪ್ಪ ಅಂದರೆ 3 ಒಂದೇ ಇದೆ, 3 ಬರ್ಕೊಂಡಾನೆ. ಹಾಗಾದರೆ ಇಲ್ಲಿ ಆಧಾರ ಸಂಖ್ಯೆಯಾಗಿ ಏನಪ್ಪ ಅಂದರೆ 2ನ್ನು ಕಾಮನ್ ಆಗಿ ತೊಗೊಂಡು ಘಾತ ಸಂಖ್ಯೆಯಾಗಿ ಎಷ್ಟು ಎರಡುಗಳು ಬಂದವಲ್ಲ ಅವಿಭಾಜ್ಯ ಪರ್ತನ ಮೂಲಕ ಅಂಕಿಗಳು ಎಷ್ಟು ಬಂದವಲ್ಲ ಅವಿಭಾಜ್ಯ ಅಂಕಿಗಳು ಅವನು ಏನು ಮಾಡಿಕೊಂಡಾನೆ ಅಂದರೆ ಘಾತ ಸಂಖ್ಯೆಯಾಗಿ ಇಟ್ಟನಿ. ಅಂದರೆ 2ರ ಘಾತ 8 ಇಂಟು 3ರ ಘಾತ 1. ಅಂದರೆ ಇಲ್ಲಿ 3 ಒಂದೇ ಇದೆ ಮತ್ತು ಘಾತ ಸಂಖ್ಯೆ 1 ಯಾಕೆ ಇಟ್ಟರೆ ಅಂತಾರೆ, ಏನಿಲ್ಲ ಅಂತಂದರೆ 1 ಇರುತ್ತೆ. ಆದ್ದರಿಂದ ಇಲ್ಲಿ 768ಕ್ಕೆ ನಾವು 768ನ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ಲಸ ತೆಗೆದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಘಾತಾಂಕಗಳನ್ನು ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಏನು ಬರುತ್ತೆ ಅಂದರೆ ಆನ್ಸರ 2ರ ಘಾತ 8 ಇಂಟು 3ರ ಘಾತ 1 ಅಂತ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಾ ಅರ್ಥ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ 5ನೇ ಪ್ರಶ್ನೆಗೆ ನಾವು ಗಮನ ಹರಿಸೋಣ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು 5ನೇ ಪ್ರಶ್ನೆ ಸಂಕ್ಷೇಪಿಸಿ. ಅಂದರೆ ಒಟ್ಟು ಇಲ್ಲಿ 5ನೇ ಪ್ರಶ್ನೆ ಒಳಗೆ 3 ಲೆಕ್ಕದವು, ಅಂದರೆ ಉಪಪ್ರಶ್ನೆಗಳು 1 2 3 3 ಲೆಕ್ಕದವು. ಹಾಗಾದರೆ ಇವನು ಏನು ಮಾಡ್ಬೇಕಂದ್ರೆ ಸಂಕ್ಷೇಪಿಸಬೇಕು. ಭಾಳ ಈಸಿ ಅದಾವೆ. ನೀವು ಘಾತಾಂಕ ನಿಯಮಗಳು ಬಂತಂತಂದರೆ ಯಾವುದೇ ಒಂದು ಲೆಕ್ಕವನ್ನು ನೀವು ಈಸಿಯಾಗಿ ಮಾಡ್ಬೋದು. ಘಾತಾಂಕ ನಿಯಮಗಳು ಗೊತ್ತಿರಬೇಕು. ನಾನು ನಿಮ್ಗೆ ಅಭ್ಯಾಸ 11.2 ಅಂದರೆ ಇದೇ ಅಭ್ಯಾಸದೊಳಗೆ 1ನೇ ಮತ್ತು 2ನೇ ಲೆಕ್ಕದೊಳಗೆ ಪ್ರತಿ ಡಿಕ್ಲೇರ್ ಆಗಿ ಆ ಘಾತಾಂಕ ನಿಯಮಗಳ ಹಾಳೆ ಇಟ್ಕೊಂಡು 6 ರಿಂದ 7 ಬರ್ತಾವೆ. ಅವ್ನು ಇಟ್ಕೊಂಡು ಯಾವ ರೀತಿ ಹಚ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ನಿಮಗೆ ತಿಳಿಸ್ಕೊಟ್ಟಾನೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನು 5ನೇ ಪ್ರಶ್ನೆಗೆ ಹೋಗೋಣ, ಕೊನೆಯ ಪ್ರಶ್ನೆಗೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಅದನ್ನು ನೋಡ್ಕೋಣ. ಓಕೆ, ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು. ಬ್ರಕೆಟ್ 2ರ ಘಾತ 5 ಬ್ರಕೆಟ್ ಕಂಪ್ಲೀಟ್ ಓಲ್ ಘಾತ 2 ಇಂಟು 7ರ ಘಾತ 3 ಬೈ 8ರ ಘಾತ 3 ಇಂಟು 7 ಅಂತಿದೆ. ಓಕೆ, ಹಾಗಾದರೆ ಈ ರೀತಿ ಬಂದಾಗ ಯಾವ ರೀತಿ ಅಂತಂದರೆ 2ರ ಘಾತ 5 ಏನಪ್ಪ ಅಂದರೆ ಓಲ್ ಘಾತ 2 ಅಂದರೆ ಬ್ರಕೆಟ್ ಕಂಪ್ಲೀಟ್ ಓಲ್ ಘಾತ 2 ಅಂತ ಬಂದಾಗ ಯಾವ ರೀತಿ ಹಚ್ಕೋಬೇಕು, ಇಲ್ಲಿ ಆಧಾರ ಸಂಖ್ಯೆ ಏನಿದೆ ಅಂದರೆ ಎ ಅಂತ ಹಚ್ಕೋಬೇಕು ಅಂತ ಹೇಳಿದೆ ನಾನು. ಹೌದಾ, ಆಧಾರ ಸಂಖ್ಯೆ ಏನು ಹಚ್ಕೋಬೇಕಂತ ಹೇಳಿದ್ದೀನಿ, ಎ ಅಂತ ಬರ್ಕೊಂಡನಿ. ಹಾಗಾದರೆ ಇಲ್ಲಿ ಘಾತ ಸಂಖ್ಯೆ ಎಮ್ ಅಂತ ಹಚ್ಕೊಂಡನಿ. ಆಮೇಲೆ ಓಲ್ ಘಾತ 2 ಇದೆಯಲ್ಲ ಅದನ್ನು ಏನು ಹಚ್ಕೊಂಡಾನೆ ಅಂದರೆ ಎನ್ ಅಂತ ಹಚ್ಕೊಂಡಾನೆ. ಅಂದರೆ ಇವೆರಡು ಬೇರೆ ಬೇರೆ ಇರೋದ್ರಿಂದ ಎಮ್ ಎನ್ ಅಂತ ಹಚ್ಕೊಂಡಾನೆ. ಹಾಗಾದರೆ ಬ್ರಕೆಟ್ ಎ ಘಾತ ಎಮ್ ಓಲ್ ಘಾತ ಎನ್ ಅಂತ ಬಂದಾಗ ಈಸ್ಕೊಲ್ ಟು ಯಾವ ರೀತಿ ಬರುತ್ತೆ ಅಂತಂದರೆ ಇಲ್ಲಿ ಎನ ಕಾಮನ್ ಆಗಿ ತೊಗೊಂಡನಿ. ಎಮ್ ಎನ್ನ ಏನು ಬರ್ತದೆ ಅಂದರೆ ಬ್ರಕೆಟ್ ಒಳಗಿದ್ದದ್ದು ಬರ್ತವೆ, ಬ್ರಕೆಟ್ ಹೊರಗಿದ್ದದ್ದು ಅವೆರಡು ಗುಣಾಕಾರಕ್ಕವು. ಅವಾಗ ಎಮ್ ಇಂಟು ಎನ್ ಎಮ್ ಎನ್ ಅಂತ ಬರುತ್ತೆ, ಎ ಘಾತ ಎಮ್ ಎನ್. ಓಕೆ, ಹಾಗಾದರೆ ಸೂತ್ರ ಯಾವ ರೀತಿ ರೆಡಿ ಆಯ್ತು ಅನ್ನೋದು ಗೊತ್ತಾಯಿತು. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಕೋಣ ಅಂದರೆ ಈ ರೀತಿ ಮಾಡ್ಕೋಣ. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಇಲ್ಲಿ
ಈ ಆಧಾರ ಸಂಖ್ಯೆ 2 ಏನಿದೆ ಕಾಮನ್ ಆಗಿ ತೊಗೊಂಡನಿ. ಹಾಗಾದರೆ 5 ಆಮೇಲೆ ಇಲ್ಲಿ 2 ಅಂದರೆ ಘಾತ ಸಂಖ್ಯೆ 5 ಓಲ್ ಘಾತ 2 ಇವೆರಡು ಗುಣಾಕಾರ ಆಕ್ಕವು. ಇಲ್ಲಿ ಗುಣಾಕಾರ ಆಗಿದಾವಲ್ಲ ಎಮ್ ಇಂಟು ಎನ್ ಅಂತ ಬಂದಿದ್ದಲ್ಲ, ಈ ರೀತಿ ಗುಣಾಕಾರ ಹಚ್ಕೊಂಡ್ಬರ್ಬೇಕು. 5 ಇಂಟು 2 ಈ 5 2ರ ಗುಣಾಕಾರ ಮಾಡ್ಕೋ ಸಲುವಾಗಿ ಇಲ್ಲಿ ಇಟ್ಕೊಂಡ್ರೆ 5 ಇಂಟು 2 ಬಂದಿದೆ. ಇಂಟು ಬರ್ಕೊಂಡೆ 7ರ ಘಾತ 3 7ರ ಘಾತ 3 ಬರ್ಕೊಂಡೆ. ಇನ್ನು ಬಾಯ್ ಏನು ಬರ್ಕೊಂಡೆ ಅಂತಂದರೆ ಇಲ್ಲಿ 8ರ ಘಾತ 3 ಇದ್ದದನ್ನ 8ನ ಏನು ಮಾಡ್ಕೊಳ್ಳಿ ವಿಭಜನೆ ಮಾಡ್ಕೊಂಡು. ಯಾವ ರೀತಿ 2ರ ಘಾತ 3 ಅಂದರೆ 2 ಇಂಟು 2 ಇಂಟು 2 2 4 4 2 8. ಓಕೆ, ಈ ರೀತಿ ಏನಪ್ಪ ಅಂತಂದರೆ ಅದನ್ನು ವಿಭಜನೆ ಮಾಡ್ಕೊಳ್ಳಿ. ಅಂದರೆ ಈಗ 8 ಇದೆ ಅಂತ ಅನ್ಕೋರಿ, ಅದನ್ನು ಯಾವ ರೀತಿ 2 ಇಂಟು 2 ಇಂಟು 2 2 4 4 2 8. ಹೌದಾ? ಆದರೆ ಅಂದರೆ 2ರ ಘಾತ ಏನಪ್ಪ ಅಂದರೆ 3 ಅಂತ ಬಂತು. ಅದನ್ನು 2ರ ಘಾತ 3 ಏನಪ್ಪ ಅಂತಂದರೆ ನಾನು ಘಾತ ಸಂಖ್ಯೆಯಾಗಿ ಬರ್ಕೊಂಡೆ ಓಲ್ ಘಾತ 3 ಅಂದರೆ ಏನಪ್ಪ ಅಂತಂದರೆ ಇಲ್ಲಿ 3 ಇದೆಯಲ್ಲ ಅದನ್ನು 3 ಏನಪ್ಪ ಅಂದರೆ ಇಲ್ಲಿ ಇಟ್ಕೊಂಡನಿ ಇಂಟು ಏನಪ್ಪ ಅಂದರೆ 7. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೀವು. 2ರ ಘಾತ 10 ಬಂತು. ಹೇಗೆ ಬಂತು 10? ಇಲ್ಲಿದೆ ಏನು ಆಧಾರ ಸಂಖ್ಯೆ ಹಾಗೆ ಇಟ್ಕೊಂಡನೆ. ಇನ್ನು ಘಾತ ಸಂಖ್ಯೆಗಳದಾವಲ್ಲ ಅವನು 2 ಗುಣಾಕಾರ ಮಾಡ್ಕೊಂಡೆ. 5 2 10 ಇಂಟು ಬಂತು 7ರ ಘಾತ 3 ಹಾಗೆ ಇಟ್ಕೊಂಡೆ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 3 ಇಂಟು 3 ಗುಣಾಕಾರ ಆಗುತ್ತೆ. ಅಂದರೆ ಇಲ್ಲಿ ಗುಣಾಕಾರ ಆಗಿದೆಯಲ್ಲ ಆ ರೀತಿ ಗುಣಾಕಾರ ಆಗುತ್ತೆ. 2ರ ಘಾತ 9 3 3 9 ಇಂಟು ಬಂತು 7 ಇಲ್ಲಿ 7 ಬಂತು. ಅಂದರೆ ಏನಿಲ್ಲ ಅಂತಂದರೆ ಇಲ್ಲಿ 1 ಬರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇಲ್ಲಿ ನಿಯಮವನ್ನು ನೋಡಿದಾಗ ಇಲ್ಲಿ ಭಾಗಾಕಾರ ಬರುತ್ತೆ. ಅಂದರೆ ಆಧಾರ ಸಂಖ್ಯೆಗಳು ಏನಪ್ಪ ಅಂದರೆ ಇಲ್ಲಿ ಸೇಮ್ ಟು ಸೇಮ್ ಅದಾವು. ಘಾತ ಸಂಖ್ಯೆಗಳು ಬೇರೆ ಬೇರೆ ಇದ್ದಾಗ ಅಂದರೆ ಈ 2ರ ಘಾತ 10 2ರ ಘಾತ 9 ಬಾಯ್ ಅಂತಂದರೆ ಭಾಗಾಕಾರ ಇದ್ದಂಗಿದೆ. ಓಕೆ, ಹಾಗಾದರೆ ಈ ಘಾತ ಸಂಖ್ಯೆಗಳು ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಇದನ್ನು ಎ ಅಂತ ಬರ್ಕೊಂಡನಿ, ಇದನ್ನು ಎ ಅಂತ ಬರ್ಕೊಂಡನಿ. ಭಾಗಾಕಾರ ಯಾಕೆ ಹಾಕೊಂಡನ ಅಂತಂದ್ರೆ 2ರ ಘಾತ 10 ಬಾಯ್ ಅಂದರೆ ಭಿನ್ನರಾಶಿ ರೂಪದಲ್ಲಿ ಭಾಗಾಕಾರ ಇದೆ. ಇದನ್ನು ಏನಪ್ಪ ಅಂದರೆ ಭಾಗಾಕಾರ ಚಿಹ್ನೆ ಭಾಗಿಸುವಿಕೆ ಚಿಹ್ನೆ ಹಾಕೊಂಡನಿ. ಇನ್ನು ಎಮ್ ಎನ್ ಹೆಂಗೆ ಬಂದು ಅಂತಂದರೆ ಇಲ್ಲಿ ಆ ಘಾತ ಸಂಖ್ಯೆಗಳು ಚೇಂಜ್ ಇದಾವೆ. ಹೌದಾ? ಇಲ್ಲಿ 10 ಇದೆ, ಇಲ್ಲಿ 9 ಇದೆ. ಹಾಗಾದರೆ ಎಮ್ ಎನ್ ಅಂತ ಇದನ್ನು ಬರ್ಕೊಂಡೆ. ಹಾಗಾದರೆ ಎ ಘಾತ ಎಮ್ ಬಾಗಿಲು ಎ ಘಾತ ಎನ್ ಈಸ್ಕೊಲ್ಟು ಬಂದಾಗ ಅದನ್ನು ಏನು ಮಾಡ್ಕೋಬೇಕಾದ ನಿಯಮ ಇದೆ. ಈ ಘಾತಾಂಕ ನಿಯಮಗಳು ಬರೆಸಿದನ ನಿಮ್ಗೆ. ಈ ರೀತಿ ಬಂದಾಗ ಯಾವ ರೀತಿ ಬರ್ಕೋಬೇಕಾದ್ರೆ ಈಸ್ಕೊಲ್ಟ್ ಹಾಕಿ ಎ ಘಾತ ಎಮ್ ಮೈನಸ್ ಎನ್ ಅಂತ ಮಾಡ್ಕೋಬೇಕು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇಲ್ಲಿ 2 ಏನಪ್ಪ ಅಂದರೆ 2 ಅದಾವು. ಒಂದು ಕಾಮನ್ 2 ತೊಗೊಂಡನಿ. ಇನ್ನು ಎಮ್ ಮೈನಸ್ ಎನ್ ಅಂತಂದರೆ ಇಲ್ಲಿ ಎಮ್ ಎನ್ ಇವನ ಎಮ್ ಎನ್ ಇದೆ. ಎಮ್ ಮೈನಸ್ ಎನ್ ಅಂದರೆ 10 ಮೈನಸ್ 9 ಇಲ್ಲಿ ಬರ್ಕೊಂಡನಿ. 10 ಮೈನಸ್ 9 ಇಂಟು ಹಾಕೊಂಡನಿ. ಹಾಗಾದರೆ ಇಲ್ಲೂ ಏನಪ್ಪ ಅಂದರೆ ಆಧಾರ ಸಂಖ್ಯೆ ಒಂದೇ ಇದಾವು. ಹಾಗಾದರೆ ಏನು ಮಾಡ್ಕೊಂಡ್ರೆ 7 ಅಂತ ಬರ್ಕೊಂಡನಿ. 1 ತೊಗೊಂಡನ ಹತ್ರ 2 ಇದ್ದಿದ್ದಕ್ಕೆ. ಹಾಗಾದರೆ ಎಮ್ ಮೈನಸ್ ಎನ್ ಅಂದರೆ 3 ಮೈನಸ್ 1 ಅದನ್ನು 3 ಮೈನಸ್ 1 ಅಂತ ಇಲ್ಲಿ ಬರ್ಕೊಂಡನಿ. ಯಾಕೆ ಬರ್ಕೊಂಡನಿ? ಈ ನಿಯಮದ ಪ್ರಕಾರ ಎ ಘಾತ ಎಮ್ ಮೈನಸ್ ಎನ್ ಈ ನಿಯಮದ ಪ್ರಕಾರ ಬರ್ಕೊಂಡನಿ. ಹಾಗಾದರೆ ಈ ಆಧಾರ ಸಂಖ್ಯೆ ಹಾಗೆ ಉಳಿತೆ. 10 9 ಕಳೆದ್ರೆ 1 ಬಂತು. 2 ಏನಪ್ಪ ಅಂದರೆ 2ರ ಘಾತ ಸಂಖ್ಯೆ 1 2ರ ಘಾತ 1 ಇಂಟು 7ರ ಘಾತ 2 ಬಂತು. ಯಾಕೆ 7ರ ಘಾತ 2? 3 1 ಕಳೆದ್ರೆ 2 ಬಂತು. ಹಾಗಾದರೆ 7ರ ಘಾತ 2 2ರ ಘಾತ 1 ಅಂದರೆ ಏನಿಲ್ಲ ಹಾಗೆ ಇಟ್ಕೋಬೋದು 2 ಅಂತ ಇಂಟು ಬರ್ಕೊಂಡೆ. 7ರ ಘಾತ 2 ಅಂತಂದರೆ 7ನ 2 ಸಲ ಗುಣಾಕಾರ ಇಟ್ಕೋಬೇಕು. ಅಂದರೆ 7 ಇಂಟು 7 7 7 49. ಹಾಗಾದರೆ 2 ಇಂಟು 49 49 2 ಎಷ್ಟು ಅಂತಂದರೆ 98 ಅಂತ ಆನ್ಸರ್ ಬರುತ್ತೆ. ಅವನ್ನೆರಡು ಗುಣಾಕಾರ ಮಾಡ್ಕೋಬೇಕು. ಯಾವ ರೀತಿ ಇಲ್ಲಿ ನೋಡ್ಕೋಬೋದು. ಇದೇನು ಭಾಳ ಈಸಿ ಇದೆ. 49 ಇಂಟು 2 2 9 18 2 4 8 1 9 98. ಓಕೆ, ಈ ರೀತಿ ಮಾಡ್ಕೊಂಡ್ರೆ ಏನಪ್ಪ ಅಂತಂದರೆ ಈಸಿಯಾಗಿ ನಿಮಗೆ ಸಂಕ್ಷೇಪಿಸುವ ಮೂಲಕ ನಮಗೆ ಏನಪ್ಪ ಅಂದರೆ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು. ನೆಕ್ಸ್ಟ್ ಇನ್ನು ಎರಡನೇದನ್ನ ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಗಮನಿಸ್ಬೋದು. ಎರಡನೇ ಪ್ರಶ್ನೆ ಮಕ್ಕಳೇ, ಇಲ್ಲಿ ಎರಡನೇ ಪ್ರಶ್ನೆಯನ್ನು ಗಮನಿಸಬಹುದು. 25 ಇಂಟು 5ರ ಘಾತ 2 ಇಂಟು ಟಿ ಘಾತ 8 ಬಾಯ್ 10ರ ಘಾತ 3 ಇಂಟು ಟಿ ಘಾತ 4 ಅಂತಿದೆ. ಈ 25ನೇ ಏನಪ್ಪ ಅಂದರೆ 5ರ ಘಾತ 2 ಅಂತ ಹಚ್ಕೋತಾನೆ. ಅಂದರೆ ವರ್ಗ ಸಂಖ್ಯೆಗೆ ಬರ್ಕೋತಾನೆ. ಅಂದರೆ 5 25 ಒಂದರ ಒಂದೇ 25 ಬರೆದ್ರು ಒಂದೇ 5ರ ಘಾತ 2 ಅಂತ ಬರೆದ್ರು ಒಂದೇ. ಈ 5ರ ಘಾತ 2 ಅಂತಂದರೆ ಈ 5ನ್ನ ಈ ರೀತಿ ಬರ್ಕೊಂಡ್ರೆ 5ರ ಘಾತ 2 ಅಂದರೆ ಇದನ್ನು 5 ಇಂಟು 5 ಅಂತ ಬರೀತಾನೆ. ಅವಾಗ 25 ಆನ್ಸರ್ ಬರುತ್ತೆ. ಈ ರೀತಿ ಬರೆದ್ರು ಒಂದೇ, ಈ ರೀತಿ ಬರೆದ್ರು ಒಂದೇ, ಎರಡು ಇಕ್ವಾಲಿಟಿಯು. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡಿದ್ರೆ 5ರ ಘಾತ 2 ಇಂಟು 5ರ ಘಾತ 2 ಇಂಟು ಟಿ ಘಾತ 8 ಸೇಮ್ ಟು ಸೇಮ್ ಬರ್ಕೊಂತಾನೆ. ಇನ್ನು 10ರ ಘಾತ 3 ಏನು ಮಾಡ್ತಾನೆ? ಈ 10ನ್ನು ವಿಭಜನೆ ಮಾಡ್ಕೋತಾನೆ. ವಿಭಜನೆ ಅಂದರೆ ಒಡ್ಕೋಬೇಕು. ಹಾಗಾದರೆ ಬ್ರಾಕೆಟ್ 2 ಇಂಟು 5 2 5 10 ಅಥವಾ 10ರ ಘಾತ 3 ಅಂತೂ ಬರ್ಕೋಬೋದು. 2 ಇಂಟು 5 ಇದನ್ನು ವಿಭಜನೆ ಮಾಡ್ಕೊಂಡ್ರು 10ರ ಘಾತ 3 ಅಂದರೂ ಒಂದೇ. 2 ಇಂಟು 5 ಓಲ್ ಘಾತ 3 ಅಂದರೂ ಒಂದೇ. ಓಕೆ, ಹಾಗಾದರೆ ಇಂಟು T4 ಇಲ್ಲಿ ಇದೆಲ್ಲ ಅದನ್ನೇ ಬರ್ಕೊಂಡನೆ. ಹಾಗಾದರೆ ಈ ರೀತಿ ಬಂದಾಗ ಇಲ್ಲಿ 5ರ ಘಾತ 2 ಇಂಟು 5ರ ಘಾತ ಏನಪ್ಪ ಅಂತಂದರೆ 2 ಅಂತ ಬಂದಿದೆ. ಹೌದಾ? ನೆಕ್ಸ್ಟ್ ಇಲ್ಲಿ 2 ಇಂಟು 5ರ ಘಾತ ಓಲ್ ಘಾತ 3 ಇಂಟು T4 ಇಂಟು ಇಲ್ಲಿ T8 ಅಂತ ಬಂದಿದೆ. ಓಕೆ,
ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಈ ಸೂತ್ರ ಪ್ರಕಾರ ಆಧಾರ ಸಂಖ್ಯೆ ಒಂದಿದೆ ಎ ಇಂಟು ಎ ಅಂತ ತಗೊಂತಾನೆ. ಇಲ್ಲಿ ಏನಪ್ಪ ಅಂದರೆ ಎಮ್ ಎನ್ ಅಂತ ತಗೊಂತಾನೆ ಈಸ್ಕೊಲ್ ಟು ಎ ಘಾತ ಎಮ್ ಪ್ಲಸ್ ಎನ್ ಅಂದರೆ ಇಲ್ಲಿ ಬರ್ಕೊಂಡ. ನೆಕ್ಸ್ಟ್ ಇದೊಂದು ಸೂತ್ರ. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನು 5ರ ಘಾತ 4 ಹೆಂಗೆ ಬಂತಂತಂದರೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಮಾಡಿದಾನೆ ಅಂದರೆ 5ರ ಘಾತ ಒಂದು ಕಾಮನ್ ಆಗಿ 5 ತೊಗೋಬೇಕು. ಇಲ್ಲಿ 2 + 2 ಇಲ್ಲಿ 2 5 ಇದೆಲ್ಲ 1 5 ತೊಗೊಂಡು 2 + 2 ಘಾತ ಸಂಖ್ಯೆಗಳನ್ನು ಕೂಡಿಸಿದಾನೆ. ಆವಾಗ 5ರ ಘಾತ 4 ಬಂತು ಇಂಟು T8 ಅಂತ ಬರ್ಕೊಂಡಾನೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ 2 × 5 ಹೋಲ್ ಘಾತ 3 ಅಂತೇಳಿ ಒಮ್ಮೆ 2ರ ಘಾತ 3 ಅಂತ ಒಂದು ಸಲ ಬರ್ಕೋಬೇಕು, ಇಂಟು ಬರ್ಕೋಬೇಕು, 5ರ ಘಾತ 3 ಅಂತ ಹಾಕೋಬೇಕು, ಇನ್ನು ಇಂಟು ಹಾಕೋಬೇಕು, T4 ಅಂತ ಅದು ಹೇಗಿದೆ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಲ್ಲಿ ಗಮನಿಸ್ಬೋದು ನೀವು ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ 5ರ ಘಾತ 4 ಹೇಗಿದೆ ಹೇಗೆ ಬರ್ಕೊಂಡಾನೆ, ಇಂಟು T8 ಹೇಗಿದೆ ಹಾಗೆ ಬರ್ಕೊಂಡಾನೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ 5ರ ಘಾತ 3 ಆಮೇಲೆ ಇಂಟು T4 ಇದನ್ನು ಏನಪ್ಪ ಅಂದರೆ 2ರ ಘಾತ 3 ಇತ್ತಲ್ಲ ಈ ಕಡೆ ಹೋಗುತ್ತೆ. ನಾನು ಅದಕ್ಕೆ ಲಾಸ್ಟ್ ಹಾಕಿದ್ದೀನಿ 2ರ ಘಾತ 3. ಹಾಗಾದರೆ ಹೀಗೆ ಬಂದಾಗ ಇಲ್ಲಿ ಏನಾಗಿದೆ ಅಂತಂದರೆ ಆಧಾರ ಸಂಖ್ಯೆಗಳು ಎರಡೂ ಒಂದೇ ಇದಾವೆ, ಭಾಗಾಕಾರವು 5ರ ಘಾತ 4/5ರ ಘಾತ 3 ಅಂತಂದರೆ ಭಾಗಾಕಾರ ಚಿಹ್ನೆ ಇದ್ದಂಗೆ. ಓಕೆ, ಹಾಗಾದರೆ ಇಲ್ಲಿ ಬೈ ಅಂದರೆ ಭಿನ್ನರಾಶಿ ರೂಪದಲ್ಲಿ ಭಾಗಾಕಾರ. ಓಕೆ, 5ರ ಘಾತ 4/5ರ ಘಾತ 3 ಅಂತಿದೆ. ಹಾಗಾದರೆ ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಎ ಅಂತ ಬರುತ್ತೆ. ಇಲ್ಲಿ ಭಾಗಾಕಾರ ಏನಪ್ಪ ಅಂದರೆ ಇಲ್ಲಿ ಭಾಗಿಸುವಿಕೆ ಬರ್ತದೆ, ಅದಕ್ಕೆ ಭಾಗಾಕಾರ ಚಿಹ್ನೆ ಹಾಕಿದ್ದೀನಿ. ಇಲ್ಲಿ 4 ಮತ್ತು 3 ಇದ್ದಕ್ಕೆ ಎಮ್ ಅಂತ ಎನ್ ಅಂತ ಗುರುತಿಸ್ತೀನಿ. ಅಂದರೆ ಎ ಘಾತ ಎಮ್ ಬಾಗಲೆ ಎ ಘಾತ ಎನ್ ಅಂತ ಬಂತು. ಓಕೆ, ಈಸ್ಕೊಲ್ ಟು ಈ ರೀತಿ ಬಂದಾಗ ಎ ಘಾತ ಎಮ್ ಮೈನಸ್ ಎನ್ ಅಂತ ಬರುತ್ತೆ. ಹಾಗಾದರೆ ನೆಕ್ಸ್ಟ್ ನೀವು ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಇದೆ ಅಂತೇಳಿ. ಎ ಘಾತ ಎಮ್ ಮೈನಸ್ ಎನ್ ಬಂತು. ಹಾಗಾದರೆ ಇಲ್ಲಿ 2 5 ಇದರಿಂದ 1 5 ಬರ್ಕೊಂಡ್ರೆ ಎಮ್ ಮೈನಸ್ ಎನ್ ಇದರಿಂದ ಇಲ್ಲಿ ಎಮ್ ಇದು 3 ಹೌದಾ, ಅದು ಇದು ಎಮ್ ಇದು ಎನ್. ಹಾಗಾದರೆ 4 - 3 ಅಂತ ಬರ್ಕೊಂಡೆ. ಇಲ್ಲಿ ಎಮ್ ಮೈನಸ್ ಎನ್ ಹೆಂಗಿದೆನಾ, ಇದು ಎಮ್ ಎನ್, ಇದು ಎಮ್ 4 ಅನ್ನೋದು ಎಮ್ಮು, ಈ 3 ಅನ್ನೋದು ಎನ್ನು. ಹಾಗಾದರೆ ಎಮ್ ಮೈನಸ್ ಎನ್ ಅಂದರೆ 4 - 3 ಅಂತ ಬರ್ಕೊಂಡಾನೆ. ಇದರ ಪ್ರಕಾರ ಇದನ್ನು ಹಚ್ಕೋಬೇಕು. ಇಂಟು ಏನಪ್ಪ ಅಂದರೆ ಇದು ಟಿ ಸೇಮ್ ಇರೋದ್ರಿಂದ 1 T ತೊಗೊಂಡಿನಿ. ಇಲ್ಲಿ ಎಮ್ ಇದು ಎನ್, ಎಮ್ ಮೈನಸ್ ಎನ್ ಬರುತ್ತೆ. ಹಾಗಾದ್ರೆ 8 ಮೈನಸ್ ಏನಪ್ಪ ಅಂತಂದರೆ 4 ಅಂತ ಹಾಕೊಂಡೆ. ಯಾಕಂದರೆ ಇಲ್ಲಿ T4 ಅಂತಿದೆ, ಇಲ್ಲಿ T8 ಅಂತಿದೆ. 1 T ತೊಗೊಂಡೆ, 8 - 4 ಅಂತ ಬರ್ಕೊಂಡೆ. ಹಾಗಾದರೆ ನೆಕ್ಸ್ಟ್ 2ರ ಘಾತ 3 ಉಳಿತಿ, ಅದನ್ನ 2ರ ಘಾತ 3 ಅಂತ ಹಚ್ಕೊಂಡೆ. ನೆಕ್ಸ್ಟ್ 5ರ ಘಾತ ಈ 4 ಇದೆಲ್ಲ 4ರ 3 ಕಳರು 1 ಬಂತು, 5ರ ಘಾತ 1 ಇಂಟು ಬಂತು. ಇನ್ನು ಟಿಗೆ ಟಿ ಬಂತು, 8ರಾಗ 4 ಏನಪ್ಪ ಅಂದರೆ 4 ಬಂತು, T4 ಆತಿ. ಹಾಗಾದರೆ 2ರ ಘಾತ 3 ಅಂತಂದರೆ ಇಲ್ಲಿ 2ರ ಘಾತ 3 ಅಂತ ಇಟ್ಕೊಂಡೆ. ನೆಕ್ಸ್ಟ್ 5ರ ಘಾತ 1 ಅಂತಂದರೆ 5 ಇದ್ದಂಗ ಇಂಟು ಬರ್ಕೊಂಡೆ. T4 ಇದ್ದಿದ್ರೆ T4 ಬರ್ಕೊಂಡೆ. ಇನ್ನು 8 ಹೆಂಗೆ ಬಂತಂದರೆ 2ನ್ನ 3 ಸಲ ಗುಣಿಸ್ಕೋಬೇಕು. ಹೌದಾ, 2ನ್ನ 3 ಸಲ ಗುಣಿಸ್ಕೊಂಡಾಗ ಏನು ಬರುತ್ತೆ ಅಂದರೆ ಆನ್ಸರ್ 8 ಬರುತ್ತೆ. 2 2 4, 4 2 8. ಹಾಗಾದರೆ ಈ ಬಂದು ಉತ್ತರ ಏನಿದೆ 5 × T4 ಟಿ ಘಾತ 4/8 ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇನ್ನು ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ 3ನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು ಮಕ್ಕಳೇ. 3ನೇ ಪ್ರಶ್ನೆ 5ರೊಳಗೆ 3ನೇ ಪ್ರಶ್ನೆ ಸಂಕ್ಷೇಪಿಸಿ. ಕೊನೆಯ ಪ್ರಶ್ನೆ 3ರ ಘಾತ 5 × 10ರ ಘಾತ 5 × 2 25. ಆಮೇಲೆ 5ರ ಘಾತ 5ರ ಘಾತ 7 × 6ರ ಘಾತ 5. ಇದನ್ನು ಬರ್ಕೋಣ ಹೇಗೆ 3ರ ಘಾತ 5 ಇಂಟು ಇನ್ನು 10ರ ಘಾತ 5ನ ಏನು ಮಾಡ್ಕೋತಾನೆ ಅಂದರೆ ಇದನ್ನು 10ನ್ನು ವಿಭಜನೆ ಮಾಡ್ಕೋತಾನೆ. 2 × 5 2 5 10, 10ರ ಘಾತ 5 ಅಂದರೂ ಒಂದೇ. 2 × 5 ಹೋಲ್ ಘಾತ 5 ಬ್ರಾಕೆಟ್ ಕಂಪ್ಲೀಟ್ ಘಾತ 5 ಅಂತ ಇಂಟು 5ರ ಘಾತ 2 ಅಂದರೆ 25ನ್ನು ಇದನ್ನು 5ರ ಘಾತ 2 ಅಂತ ಬರ್ಕೊಂಡು 5 5 25 ಅಂದ್ರೆ ಒಂದೇ, ಅಥವಾ 25 ಬರೋ ನಡೀತಿದೆ. 5ರ ಘಾತ 2 ಅಂತೂ ಬರುತ್ತೆ. ಅಂದರೆ ಸಂಕ್ಷೇಪಿಸಬೇಕಲ್ಲ, ನಾ ಅದಕ್ಕೆ 5ರ ಘಾತ 2 ಅಂತ ಬರ್ಕೊಂಡೆ. ಇನ್ ಬಾಯ್ ಏನಪ್ಪ ಅಂದರೆ 5ರ ಘಾತ 7 ಹೇಗಿದೆ ಹೇಗೆ ಬರ್ಕೊಂಡ್ರೆ ಇಂಟು ಬರ್ಕೊಂಡಾನೆ. 6ರ ಘಾತ 5 ಅಂದರೆ ಈ 6ನ್ನು ವಿಭಜನೆ ಮಾಡ್ಕೋತಾನೆ. 2 3 6. ಓಕೆ, ಹಾಗಾದರೆ ಬ್ರಾಕೆಟ್ ಕಂಪ್ಲೀಟ್ 5 ಅಂದರೆ ಹೋಲ್ ಘಾತ 5 ಅಂತ ಬಂತು. ಈ 5 ಘಾತ ಹೆಂಗಿದೆ ಘಾತ ಸಂಖ್ಯೆ ಐತಲ್ಲ ಹಾಗೆ ಈ ಘಾತ ಸಂಖ್ಯೆಯನ್ನು ಇಡಬೇಕು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 3ರ ಘಾತ 5 ಇಂಟು ಸೇಮ್ ಬರ್ಕೊನೆ 2ರ ಘಾತ 5 ಇಂಟು ಆಮೇಲೆ 5ರ ಘಾತ 5 ಇಲ್ಲಿ ಬರ್ಕೊಂಡಾನೆ ಇಂಟು 5ರ ಘಾತ 2 ಅಂತ ಬರ್ಕೊಂಡೆ. ನೆಕ್ಸ್ಟ್ 5ರ ಘಾತ 7 ಹೇಗಿದೆ ಹೇಗೆ ಬರ್ಕೊಂಡಾನೆ ಇಂಟು ಬರ್ಕೊಂಡಾನೆ. ಇನ್ನು 2ನ್ನು ತೊಗೊಂಡು 2ರ ಘಾತ 5 ಅಂತ ಬರ್ಕೊಂಡಾನೆ ಇಂಟು ಹಾಕಿದ್ದಾನೆ. 3ರ ಘಾತ 5 ಅಂತ ಬರ್ಕೊಂಡಾನೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂತಂದರೆ ಇವನ್ನ ಸ್ವಲ್ಪ ಅದಲು ಬದಲಾಗಿ ಬರ್ಕೊಂಡ್ರು ನಡೆಯುತ್ತೆ. ಅರ್ಥ ಆಯ್ತು ಮಕ್ಕಳೇ, ಯಾವ ರೀತಿ ಅಂತ ನೋಡ್ಕೋಣ. ಇಲ್ಲಿ ಗಮನಿಸ್ಬೋದು ಮಕ್ಕಳೇ, 3ರ ಘಾತ 5 ಇದೆ, 3ರ ಘಾತ 5 ಬರ್ಕೊಂಡ್ರೆ ಇಂಟು ಬರ್ಕೊಂಡ್ರೆ 2ರ ಘಾತ 5 ಇದೆ, 2ರ ಘಾತ 5 ಬರ್ಕೊಂಡ್ರೆ ಇಂಟು 5ರ ಘಾತ 7 ಬರ್ಕೊಂಡೆ. ಯಾಕೆ 5ರ ಘಾತ 7 ಬರ್ಕೊಂಡೆ ಅಂದರೆ ಇಲ್ಲಿ ಗಮನಿಸ್ಬೋದು ಆಧಾರ ಸಂಖ್ಯೆಗಳು ಎರಡೂ ಒಂದೇ ಇದೆ. ಹಾಗಾದರೆ ಒಂದು ಆಧಾರ ಸಂಖ್ಯೆನ ಇಲ್ಲಿ ಬರ್ಕೊಂಡನಿ. ಅವಾಗ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೋದು ಎ ಘಾತ ಎಮ್ ಇಂಟು ಎ ಘಾತ ಎನ್ ಇಸ್ಕೊಲ್ ಟು ಎ ಘಾತ ಎಮ್ ಪ್ಲಸ್ ಎನ್
ಅಂದರೆ ಈ 5ರಾಗ 2 ಕೂಡಿಸಿದ್ದೀನಿ 7 ಬಂತು, 5ರ ಘಾತ 7 ಬಂತು. ಅಂದರೆ ಈ ಒಂದು ಸೂತ್ರ ಇದಕ್ಕೆ ಅಪ್ಲೈಡ್ ಆಗುತ್ತೆ. ಅಂದರೆ ಆಧಾರ ಸಂಖ್ಯೆ ಸೇಮ್ ಇದೆ, ಘಾತ ಸಂಖ್ಯೆಗಳು ಏನಪ್ಪ ಅಂತಂದರೆ ಬೇರೆ ಬೇರೆ ಇದ್ದಾಗ ಅದನ್ನು ಆಧಾರ ಸಂಖ್ಯೆ ಒಂದು ಸಪ್ರೇಟಾಗಿ ಬರ್ಕೊಂಡು ಆಮೇಲೆ ಘಾತ ಸಂಖ್ಯೆಗಳನ್ನು ಮೇಲಿನ ಕೂಡಿಸ್ಕೋಬೇಕಂತ ಈ ನಿಯಮ ಹೇಳುತ್ತೆ. ಅದಕ್ಕೆ ಈ 5ಅನ್ನು ಒಂದು ಕಾಮನ್ ಆಗಿ ತೊಗೊನಿ, ಆಮೇಲೆ m+n ಅಂದರೆ 5+2 5ರ ಘಾತ 7 ಅಂತ ಬಂತು. ಹಾಗಾದರೆ ನೆಕ್ಸ್ಟ್ ಇದು 5ರ ಘಾತ 7 ಹಾಗೆ ಇದೆ, ಇಂಟು 2ರ ಘಾತ 5 ಅದನ್ನು ಬರ್ಕೊಂಡ್ರೆ ಇಂಟು 3ರ ಘಾತ 5. ಹಾಗಾದರೆ ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡೋಕ್ಕಿಲ್ಲ. 3ರ ಘಾತ 5 3ರ ಘಾತ 5 ಕ್ಯಾನ್ಸಲ್, 2ರ ಘಾತ 5 2ರ ಘಾತ 5 ಕ್ಯಾನ್ಸಲ್, 5ರ ಘಾತ 7 ಆಮೇಲೆ 5ರ ಘಾತ 7 ಕ್ಯಾನ್ಸಲ್, ಅಂದರೆ 1 ಬಂತು. ಹಾಗಾದರೆ 1/1 ಅಂತ ಬರುತ್ತೆ. ಅಂದರೆ 1/1 ಅಂತಂದರೆ 1 ಅಂದಂಗೆ. ಹಾಗಾದರೆ ಇದರ ಆನ್ಸರ್ ಏನು ಬರುತ್ತೆ ಅಂದರೆ 1 ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇದು ಏನಪ್ಪ ಅಂದರೆ ಅಭ್ಯಾಸ 11.2ಕ್ಕೆ ಸಂಬಂಧಪಟ್ಟಂತೆ 3, 4, 5 ಪ್ರಶ್ನೆಗಳನ್ನು ನಾವು ಇವತ್ತು ಏನಪ್ಪ ಅಂದರೆ ಸಂಪೂರ್ಣವಾಗಿ ಬಿಡಿಸಿದ್ದು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಅಭ್ಯಾಸ 11.3ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ಏನಪ್ಪ ಅಂದರೆ ನಾವು ಬಿಡಿಸೋಣ ಅಂತ ಹೇಳೋಣ. ಹಾಗಾದರೆ ಇವತ್ತಿಗೆ ಏನಪ್ಪ ಅಂದರೆ ಈ ಅಭ್ಯಾಸ 11.2ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯಾಸ ಮುಕ್ತಾಯವಾಯಿತು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಭ್ಯಾಸ 11.3ಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನೋಡೋಣ. ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು. ದಯವಿಟ್ಟು ನಮ್ಮ ಇನ್ನೂ ಚಾನಲ್ ಹಾಗೆ ಯಾರ್ಯಾರು ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ.